ಹಲೋ ಫ್ರೆಂಡ್ಸ್, ನಿನ್ನೆ ತರಗತಿಯಲ್ಲಿ ನಾವು ಏನು ಮಾಡಿದ್ವಪ್ಪ ಅಂದರೆ ಜೀವಕೋಶದ ಒಂದು ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ವಿ. ಹೌದಾ? ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಜೀವಕೋಶದ ವಿಧಗಳು. ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ ಏನಂತ ಹೇಳಿ ಜೀವಕೋಶದ ವಿಧಗಳನ್ನು ನಾಳೆ ಹೇಳ್ತೀನಿ ಅಂತ ಹೇಳಿ. ಸೊ ಜೀವಕೋಶದ ವಿಧಗಳನ್ನು ಇವತ್ತು ನಾವೇನು ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಆಯ್ತಾ? ಹಾಗಿದ್ರೆ ಜೀವಕೋಶದ ವಿಧಗಳು. ನಾವು ಜೀವಕೋಶವನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ನ ಆಧಾರದ ಮೇಲೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವಪ್ಪ ಅಂತಂದ್ರೆ ಒಂದು ಪ್ರೊಕ್ಯಾರಿಯೋಟ್ಸ್ ಮತ್ತೊಂದು ಯುಕ್ಯಾರಿಯೋಟ್ಸ್ ಅಂತ ಹೇಳಿ. ಇಲ್ಲಿ ನ್ಯೂಕ್ಲಿಯಸ್ ಯಾವುದರಲ್ಲಿ ಪ್ರೆಸೆಂಟ್ ಇರೋದಿಲ್ವಲ್ಲ, ಯಾವ್ದ್ರಲ್ಲಿ ಆಬ್ಸೆಂಟ್ ಇರ್ತಲ್ಲ ಅದನ್ನ ನಾವೇನು ಕರಿತೀವಿ, ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ. ದೆನ್ ಯಾವ್ದ್ರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತಲ್ಲ ಅದನ್ನ ನಾವೇನು ಕರಿತೀವಿ, ಯುಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಸರಿನಾ? ಹೀಗಿದೆ ಆಗಿದ್ಮೇಲೆ ಒಂದೊಂದನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ, ಮೊದಲನೇದಾಗಿ ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿ ವಿತೌಟ್ ನ್ಯೂಕ್ಲಿಯಸ್, ಯಾವುದ್ರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ವಲ್ಲ, ನ್ಯೂಕ್ಲಿಯಸ್ನ ಒಂದು ಸ್ಟ್ರಕ್ಚರ್ ಇರೋದಿಲ್ವಲ್ಲ ಅವನ್ನ ಏನು ಕರಿತೀವಿ ನಾವು, ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಇವಾಗ ಇದೊಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಈ ಡಯಾಗ್ರಾಮ್ ಇರುವಂತಹ ಆರ್ಗನಿಸಮ್ನ ನಾವು ಕಟ್ ಮಾಡಿ, ಇದು ಸಿಂಗಲ್ ಸೆಲ್ಡ್ ಆರ್ಗನಿಸಮ್. ಇದನ್ನ ನಾವು ಕಟ್ ಮಾಡಿ ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಈ ಅನುವಂಶಿಕ ಇದು ಇರುತ್ತಲ್ಲ, ವಸ್ತುಗಳು ಇರ್ತಾವಲ್ಲ, ಅವು ಏನಾಗಿರ್ತಾವಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಇಂದ ಕವರ್ ಆಗಿರುತ್ತೆ. ಬಟ್ ನೀವು ಇದನ್ನೇ ಯುಕ್ಯಾರಿಯೋಟ್ಸ್ ಅಲ್ಲಿ ನೋಡಿದಾಗ ಏನಾಗಿರುತ್ತೆ, ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ನ್ಯೂಕ್ಲಿಯಸ್ ಅನ್ಕೊಳ್ಳಿ. ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಏನ್ ಮಾಡಿರ್ತಪ್ಪ ಅಂತಂದ್ರೆ ಆನುವಂಶಿಕ ವಸ್ತುಗಳನ್ನ ಕವರ್ ಮಾಡಿರುತ್ತೆ. ಆನುವಂಶಿಕ ವಸ್ತುಗಳಲ್ಲಿ ಇರ್ತವೆ, ನ್ಯೂಕ್ಲಿಯಸ್ನ ಒಳಗಡೆ ಇರ್ತವೆ. ಬಟ್ ಇಲ್ಲಿ ಆನುವಂಶಿಕ ವಸ್ತುಗಳನ್ನ ಇರ್ತವೆ, ಫ್ರೀ ಆಗಿರ್ತವೆ. ನೋಡಿ, ನ್ಯೂಕ್ಲಿಯಸ್ ಇರುವುದಿಲ್ಲ ಅದರಲ್ಲಿ ಪ್ರೊಕ್ಯಾರಿಯೋಟ್ಸ್ ಏನಾಗಿರ್ತದೆ, ನ್ಯೂಕ್ಲಿಯಸ್ ಇರೋದಿಲ್ಲ. ಸರಿನಾ? ಹಾಗೆಯೇ ಆನುವಂಶಿಕ ವಸ್ತುಗಳು ಮುಕ್ತವಾಗಿರುತ್ತವೆ. ನ್ಯೂಕ್ಲಿಯಸ್ ಇಲ್ಲ ಅಂದ್ಮೇಲೆ ಇಲ್ಲಿ ಅವೇನಾಗಿರ್ತವೆ, ಆನುವಂಶಿಕ ವಸ್ತುಗಳು ಮುಕ್ತವಾಗಿ ಓಡಾಡ್ತವೆ. ಇದರಲ್ಲಿ ಏನ್ ಮಾಡ್ತಾವೆ, ಆನುವಂಶಿಕ ವಸ್ತುಗಳು ಮುಕ್ತವಾಗಿ ಓಡಾಡ್ತವೆ. ಕಾರಣ ಏನು, ಇಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಇದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ, ನ್ಯೂಕ್ಲಿಯಸ್ ಇಲ್ಲ. ಆಯ್ತಾ? ನೆಕ್ಸ್ಟ್, ಇದರ ಗಾತ್ರ ಏನಪ್ಪಾ ಅಂತಂದ್ರ, ಪ್ರೊಕ್ಯಾರಿಯೋಟ್ಸ್ ನ ಗಾತ್ರ ಏನಪ್ಪಾ ಅಂತಂದ್ರ ಅದರದ್ದು 0.1 to 0.5 ಮೈಕ್ರೋಮೀಟರ್ ಅಷ್ಟಾಗಿರ್ತದೆ. ಏನಾಗಿರುತ್ತೆ, 0.1 to 0.5 ಮೈಕ್ರೋಮೀಟರ್ ಅಷ್ಟು ಇದರ ಗಾತ್ರ. ಪ್ರೊಕ್ಯಾರಿಯೋಟ್ಸ್ ನ ಗಾತ್ರ 0.1 to 0.5 ಮೈಕ್ರೋಮೀಟರ್ಸ್. ಆಯ್ತಾ? ಇಲ್ಲಿ ಆನುವಂಶಿಕ ವಸ್ತು ಯಾವ್ದಾಗಿರ್ಬೋದು, DNA ಅಥವಾ RNA ಆಗಿರ್ಬೋದು. ಇಲ್ಲಿ ಹೆರಿಡಿಟಿ ಪ್ರಾಡಕ್ಟ್ ಆಗಿರೋ ಯಾವ್ದಾಗಿರ್ಬೋದು ಅಂತಂದ್ರ DNA ಅಥವಾ RNA. ಅವುಗಳು ಏನ್ ಮಾಡ್ತಾವೆ, ಹೆರಿಡಿಟಿ ಹಾಗೆ ವರ್ಕ್ ಮಾಡ್ತವೆ. ಸರಿನಾ? ನೆಕ್ಸ್ಟ್, ಸಂತಾನೋತ್ಪತ್ತಿ. ಇವುಗಳ ಪ್ರೊಕ್ಯಾರಿಯೋಟ್ಸ್ ನ ಸಂತಾನೋತ್ಪತ್ತಿ ಯಾವ್ದ್ರ ಮುಖಾಂತರ ಆಗುತ್ತಪ್ಪ ಅಂದ್ರೆ ಬೈನರಿ ಫ್ಯೂಷನ್ ಮುಖಾಂತರ ಆಗುತ್ತೆ. ಇಲ್ಲಿ ಬೈನರಿ ಫ್ಯೂಷನ್ ಮುಖಾಂತರ ಏನಾಗುತ್ತೆ, ಪ್ರೊಕ್ಯಾರಿಯೋಟ್ಸ್ ಸಂತಾನೋತ್ಪತ್ತಿ ಆಗುತ್ತೆ. ಅಲ್ಲಿ ಬೈನರಿ ಫ್ಯೂಷನ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ಒಂದು ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಇರುತ್ತೆ. ಈ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಏನಾಗುತ್ತಪ್ಪ ಅಂತಂದ್ರ ಈಕ್ವಲ್ ಆಗಿ ಕಟ್ ಆಗುತ್ತೆ. ಸರಿನಾ? ಈಕ್ವಲ್ ಆಗಿ ಕಟ್ ಆದಂತಹ ಈ ಆರ್ಗನಿಸಮ್ ಏನಾಗುತ್ತಪ್ಪ ಅಂತಂದ್ರೆ ಎರಡು ಸಪರೇಟ್ ಆದಂತಹ ಆರ್ಗನಿಸಮ್ಗಳಾಗಿ ಫಾರ್ಮ್ ಆಗುತ್ತೆ. ಸರಿನಾ? ಇಲ್ಲಿದ್ದು ಒಂದಿದ್ದಂಥದ್ದು ಈಕ್ವಲ್ ಕಟ್ ಆಗಿ ಎರಡು ಆರ್ಗನಿಸಮ್ ಆಗುತ್ತೆ. ಇದನ್ನ ಬೈನರಿ ಫ್ಯೂಷನ್ ಅಂತ ಕರಿತೀವಿ. ಇದು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗಿರುತ್ತೆ. ಆಯ್ತಾ? ಇದು ಅಸೆಕ್ಷುಯಲ್ ಅಂತಂದ್ರ ಏನಪ್ಪಾ ಅಂತಂದ್ರ ಅಸೆಕ್ಷುಯಲ್ ಅಲೈಂಗಿಕ ಸಂತಾನೋತ್ಪತ್ತಿ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಏನು, ಯುಕ್ಯಾರಿಯೋಟ್ಸ್ ಬರೋಣಾಗುತ್ತೆ. ಯುಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ವಿತ್ ನ್ಯೂಕ್ಲಿಯಸ್. ಯುಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು, ವಿತ್ ನ್ಯೂಕ್ಲಿಯಸ್. ಸರಿನಾ? ಇಲ್ಲಿ ಏನಾಗಿರುತ್ತ, ಸೆಲ್ ಒಳಗ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಯಾವ್ದ್ರ ಸುತ್ತ, ಆನುವಂಶಿಕ ವಸ್ತುಗಳ ಸುತ್ತ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಪರ್ಫೆಕ್ಟ್ ನ್ಯೂಕ್ಲಿಯಸ್ ನ ಹೊಂದಿರ್ತವೆ. ಸರಿನಾ? ನಿಜವಾದ ನ್ಯೂಕ್ಲಿಯಸ್ ಇದೆ, ಇದು ನಿಜವಾದ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಪ್ರೆಸೆಂಟ್ ಆಗಿರುತ್ತೆ. ಇದರ ಗಾತ್ರ ಅಂತಂದ್ರೆ ಯುಕ್ಯಾರಿಯೋಟ್ಸ್ ನ ಗಾತ್ರ ಏನಪ್ಪಾ ಅಂತಂದ್ರೆ 10 ರಿಂದ 100 ಮೈಕ್ರೋಮೀಟರ್ ಗಳಷ್ಟಾಗಿರುತ್ತೆ. 10 ರಿಂದ 100 ಮೈಕ್ರೋಮೀಟರ್ ಗಳಷ್ಟು ಏನಾಗಿರುತ್ತೆ, ಈ ಯುಕ್ಯಾರಿಯೋಟಿಕ್ ನ ಗಾತ್ರ ಆಗಿರುತ್ತೆ. ಸರಿನಾ? ಈ ಯುಕ್ಯಾರಿಯೋಟಿಕ್ ಸೆಲ್ ನ ನಾವ್ ಎಲ್ಲೆಲ್ಲಿ ಕಾಣಬಹುದಪ್ಪ ಅಂತಂದ್ರ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲೂ ಕಾಣಬಹುದು, ಮತ್ತೆ ಮಲ್ಟಿಸೆಲ್ಯುಲರ್ ಬಹುಕೋಶಗಳು ಮತ್ತೆ ಏಕಕೋಶಗಳಲ್ಲೂ ಕಾಣಬಹುದು. ಅದರಲ್ಲಿ ನಾವು ಪರ್ಫೆಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ, ಶಿಲೀಂಧ್ರಗಳಲ್ಲಿ ಮತ್ತು ಪ್ರೋಟೋಜೋಗಳು. ಈ ಪ್ರೋಟೋಜೋಗಳು ಅಂತಂದ್ರೆ ಸಮುದ್ರದಲ್ಲಿ ಇರ್ತವೆ. ಸಮುದ್ರದಲ್ಲಿ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಿ ಯಾವ್ದು ಅಂತ ಕರೆದಾಗ ನಾವು ಪ್ರೋಟೋಜೋನ್ಸ್ ಅಂತ ಕರಿತೀವಿ. ಝೂಪ್ಲಾಂಕ್ಟನ್ಸ್, ಪ್ರೋಟೋಜೋನ್ಸ್ ಅಂತ ಬರ್ತವೆ. ಅವು ಸಮುದ್ರದಲ್ಲಿ ಇರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಿಗಳಿರ್ತವೆ. ಅವುಗಳು ಏನಾಗಿರ್ತವಪ್ಪ ಅಂತಂದ್ರೆ ಯುಕ್ಯಾರಿಯೋಟಿಕ್ ಸೆಲ್ ಇಂದ ಮಾಡಲ್ಪಟ್ಟಿರ್ತದೆ. ಯುಕ್ಯಾರಿಯೋಟಿಕ್ಸ್ ಅಂದ್ರೆ ಏನು, ನ್ಯೂಕ್ಲಿಯಸ್ ನ ಹೊಂದಿರ್ತಕ್ಕಂಥವ್ರು ನಾವೇನಂತೀವಿ, ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತೀವಿ. ಹೌದಾ? ಸರಿ. ಆಗಿದ್ರೆ ಇವು ಯಾವುದರ ಮುಖಾಂತರ ಸಂತಾನೋತ್ಪತ್ತಿ ಯಾವಷ್ಟು ಟೈಪ್ಸ್ ಅಲ್ಲಿ ಮಾಡ್ತಾವಪ್ಪ ಅಂದ್ರೆ 2 ಟೈಪ್, ಲೈಂಗಿಕವಾಗಿ ಮತ್ತು ಅಲೈಂಗಿಕವಾಗಿ. ಲೈಂಗಿಕ ಮತ್ತು ಅಲೈಂಗಿಕವಾಗಿ ಎರಡೂ ಟೈಪ್ ಅಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಯುಕ್ಯಾರಿಯೋಟಿಕ್ ಸೆಲ್ಗಳು ಒಂದು ಸಂತಾನೋತ್ಪತ್ತಿನ ಮಾಡ್ತವೆ. ಇಲ್ಲಿ ಯಾವ ವಿಧಾನ ವರ್ಕ್ ಆಗುತ್ತಪ್ಪ ಅಂದ್ರೆ ಮೈಟೋಸಿಸ್ ಮತ್ತು ಮಿಯೋಸಿಸ್. ಇದು ಮೈಟೋಸಿಸ್ ಅನ್ನೋದು ಸ್ವಲ್ಪ ಬೈನರಿ ಫ್ಯೂಷನ್ ತರನೇ ಬರುತ್ತೆ, ಬಟ್ ಸ್ವಲ್ಪ ಇದಕ್ಕಿಂತ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬಟ್ ಮಿಯೋಸಿಸ್ ಅನ್ನೋದು ಇದಕ್ಕಿಂತ ತುಂಬಾ ಕಾಂಪ್ಲಿಕೇಟೆಡ್ ಮತ್ತೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಏನಾಗುತ್ತೆ, ಮಿಯೋಸಿಸ್ ಅನ್ನೋದು ಬರುತ್ತೆ. ಇದು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಒಳಗ ಮೈಟೋಸಿಸ್ ಅನ್ನೋದು ಬರುತ್ತೆ.
ಸರಿನಾ? ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡ್ವಿ? ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ ವಿಧಗಳು, ಜೀವಕೋಶದ ವಿಧಗಳನ್ನ ಯಾವ್ದ್ರ ಮುಖಾಂತರ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಮತ್ತು ಅಬ್ಸೆಂಟ್ ಇರೋದ್ರ ಮುಖಾಂತರ ಏನ್ ಮಾಡಿದ್ವಿ, ಒಂದು ಕ್ಲಾಸ್ ತಿಳ್ಕೊಂಡ್ವಿ. ಸರಿನಾ? ಇದರಲ್ಲಿ ನಮ್ಗೆ ಕೇಳುವಂತ ಕ್ವಶನ್ಸ್ ಆಗಿರ್ಬೋದು, ಯಾವ ಆಗಿರ್ಬೋದಪ್ಪ ಅಂತಂದ್ರ ಗಾತ್ರ ಕೇಳ್ಬೋದು ನಮ್ಗೆ. ಪ್ರೊಕ್ಯಾರಿಯೋಟ್ಸ್ ನ ಗಾತ್ರ ಏನು, ಯುಕ್ಯಾರಿಯೋಟ್ಸ್ ನ ಗಾತ್ರ ಏನು, ಸರಿನಾ? ಯಾವ್ದ್ರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ಯಾವ್ದ್ರಲ್ಲಿ ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ರೆ ಏನಂತ ಕರಿತೀವಿ, ಅಬ್ಸೆಂಟ್ ಇದ್ರೆ ಏನಂತ ಕರಿತೀವಿ. ನೆಕ್ಸ್ಟ್ ಇವು ಯಾವ ತರ ಒಂದು ಸಂತಾನೋತ್ಪತ್ತಿ ಯಾವ್ದ್ರ ಮುಖಾಂತರ ಮಾಡ್ತಾವು, ಯಾವ ತರದ ಸಂತಾನೋತ್ಪತ್ತಿ ನಾವು ಕಾಣಬಹುದು ಅನ್ನೋದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಟಾಪಿಕ್ ಇಂದ ನಾವು ಕ್ವಶನ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇವತ್ತು ವಿಧಗಳ ಬಗ್ಗೆ ತಿಳಿಸಿದ್ದೀನಿ. ಅಲ್ಲಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಶೇಪ್ಗಳ ಬಗ್ಗೆ ತಿಳಿಸಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಡೂ ಸಬ್ಸ್ಕ್ರೈಬ್.